10 ನಿಮಿಷ ಸುಮ್ಮನೆ ಇಟ್ಬಿಡಿ. ಆಗ ನನಗೆ ಗೌರವ. ಯಾವ ಟೀಕೆನೂ ಇಲ್ಲ, ಚಪ್ಪಲಿ ಹೊಡಿಬೇಡಿ, ಏನು ಮಾಡ್ಬೇಡಿ, ಸಾಕು. ಇದನ್ನ ಕಿತ್ತಿದ್ರೆ ಸಾಕು. ಆಮೇಲೆ ಮಗಬೇಕಾಗಿರೋ ಸುಮ್ಮನೆ ಬಂಧುಗಳೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ತಾಯಂದಿರೇ, ನನ್ನೆಲ್ಲ ಸಹೋದರರೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ಮುಖಂಡರೇ, ಸ್ನೇಹಿತರೆ, ಇದೊಂದು ದೊಡ್ಡವಳಿಯ ಇತಿಹಾಸಕ್ಕೆ ಇದೊಂದು ದೊಡ್ಡ ಸಾಕ್ಷಿ ದಿನ. ಇವತ್ತು ನಾನು ರಾಜಭವನದಲ್ಲಿ ದೊಡ್ಡವಳಿ ಕೆಂಪೇಗೌಡನ ಮಗ DK ಶಿವಕುಮಾರ್, ನಿಮ್ಮ ಸಹೋದರ, ನಿಮ್ಮ ಅಣ್ಣ, ನಿಮ್ಮ ಮಗ, ನಿಮ್ಮ ಬಂಧು ಅವತ್ತೇನು ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದೆ. ಗೌರವ ನನಗೆ ಅಲ್ಲ, ಇಡೀ ಕನಕಪುರ ತಾಲೂಕಿನಲ್ಲಿ, ಇಡೀ ರಾಜ್ಯದಲ್ಲಿ, ಈ ದೊಡ್ಡವಳ್ಳಿ ಮತ್ತು ಹುಳಿಯಂಬಳಿ ಹೋಬಳಿಯ ಜನತೆಗೆ ಆ ಗೌರವ ಸೇರಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ನಾನು 85ರಿಂದ ವಿಧಾನಸಭೆಗೆ ನಿಂತಾಗ, ತಿರುಗಾ ಜಿಲ್ಲಾ ಪಂಚಾಯತಿ ನಿಂತಾಗ, ಇವತ್ತು ನಮ್ಮ DK ಶಿವಲಿಂಗೇಗೌಡರು ಇಲ್ಲ, ಪುರಸಭೆಗೌಡರು ಇಲ್ಲ, ಬಲೇಗೌಡರು ಇಲ್ಲ, ನಮ್ಮ ದೇವರೂಪಕ್ಕೆ ನಮ್ಮ ಸೋಮರಾಜು ಇಲ್ಲ, ಕರಿಯಪ್ಪ ಇಲ್ಲ, ಅನೇಕ ಹಿರಿಯರೆಲ್ಲ ಮತ್ತು ಇಲ್ಲದೆ ಇರ್ಬೋದು. ಆದರೆ ಎಲ್ಲ ಕೂಡ ತ್ಯಾಗವನ್ನು ಮಾಡಿ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನನಗೆ ಆಶೀರ್ವಾದ ಮಾಡಿ ನಿಮ್ಮನ್ನೆಲ್ಲ ಒಟ್ಟಿಗೆ ನಿಂತ್ಕೊಂಡೋಗಿ ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ಈ DK ಶಿವಕುಮಾರ್ ನಮ್ಮ ಮನೆ ಮಗ ಅಂತೇಳಿ ನೀವೆಲ್ಲ ನನಗೆ ಸಾಕಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದೀರಿ. ಇವತ್ತು ನಾನು ಬಂದಿರೋದು ನಾನೊಬ್ಬ ಮುಖ್ಯಮಂತ್ರಿ ಅಂತ ಹೇಳಿಕೊಳ್ಳಿಕ್ಕೆ ಬಂದಿಲ್ಲ. ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇವತ್ತು ರಾಜ್ಯದ ಒಂದು ದೊಡ್ಡ ಸ್ಥಾನದಲ್ಲಿ ನಾನಿನ್ನೂ ಕೂಡ ನಿಮ್ಮೂರಿನ ಮಗ ಈ DK ಶಿವಕುಮಾರ್, ನಿಮ್ಮ ಯಾರು ಕೂಡ ಮನೆಗೆ ಹೋಗ್ತೀವಿ. ಈಗೆಲ್ಲ ಸುರೇಶ್ ಅವರಿಗೆ ನನ್ನನ್ನ ಬಿಜೆಪಿಯವರು ಜೈಲು ಕಳಿಸಿದಾಗ ನಿಮಗೆ ಗೊತ್ತಿತ್ತು ಈ DK ಶಿವಕುಮಾರ್ ಯಾವ ತಪ್ಪು ಕೂಡ ಮಾಡಿಲ್ಲ ಅಂತೇಳಿ. ನಿಮ್ಮ ಸ್ವಾಭಿಮಾನಕ್ಕೆ, ನಿಮ್ಮೂರಿನ ಗೌರವಕ್ಕೆ, ನಮ್ಮೂರಿನ ಗೌರವಕ್ಕೆ ಯಾವುದನ್ನು ನಾನು ಈ ಕ್ಷೇತ್ರದ ಜನತೆ ಗೌರವಕ್ಕೆ ಅಂತ ಕೇಳುವಂತ ಕೆಲಸ ಮಾಡಲಿಲ್ಲ. ಆದರೆ ರಾಜಕೀಯವಾಗಿ ದೊಡ್ಡ ಷಡ್ಯಂತ್ರ ನಡೆಯಿತು. ಆದರೂ ನೀವು ಪ್ರಾರ್ಥನೆ ಮಾಡಿದ್ರಿ, ನೀವು ಅರ್ಕೆ ಕಟ್ಕೊಂಡ್ರಿ, ನೀವು ಹೋರಾಟವನ್ನು ಮಾಡಿದ್ರಿ, ನನಗೆ ಒಳ್ಳೇದಾಗಬೇಕು ಅಂತೇಳಿ ಪ್ರತಿಯೊಂದು ಮನೆಯವರು ಕೂಡ ಬಯಸಿ ನನ್ನನ್ನ ಕಳೆದ ಚುನಾವಣೆಯಲ್ಲಿ ಕೂಡ ಈ ಸಂದರ್ಭದಲ್ಲಿ ಅತಿ ಹೆಚ್ಚು ಮತವನ್ನು ಕೊಟ್ಟು ಆಶೀರ್ವಾದ ಮಾಡಿ ಈ ಅಧಿಕಾರ ಪಡಲಿಕ್ಕೆ ತಾವೆಲ್ಲ ಕಾರಣಕರ್ತರಾದ್ರಿ. ನನಗೆ ಅಧಿಕಾರ ಸಿಕ್ತು. 136 ಜನ ಆಯ್ಕೆ ಆಯ್ತು ಈ ರಾಜ್ಯದಲ್ಲಿ. ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ನಾನು, ಸಿದ್ದರಾಮಯ್ಯರು ಮತ್ತು ಅನೇಕ ಎಲ್ಲ ಮುಖಂಡರೆಲ್ಲ ಒಟ್ಟು ಸೇರಿ ನಮ್ಮ ಚುನಾವಣಾ ಪ್ರಚಾರ ಮಾಡೋದಕ್ಕೆ ಅಧಿಕಾರ ಸಿಕ್ತು. ಒಂದಷ್ಟು ದಿನ ಲೇಟ್ ಆಗಿರ್ಬೋದು, ಆದ್ರೂ ಕೂಡ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರೆಲ್ಲ ಸೇರಿ ಅಧಿಕಾರ ಹಂಚಿಕೆ ಪ್ರಾಮಾಣಿಕದಿಂದ ಏನು ನಾವು ಮಾಡಿಕೊಟ್ಟಿದ್ದೇವೆ, ನುಡಿದಂತೆ ನಡೆಯಬೇಕಾಗಿದೆ ಅಂತ ಹೇಳಿ ಇವತ್ತು ಅಧಿಕಾರವನ್ನು ಕೊಟ್ಟು ಇಡೀ ರಾಜ್ಯ, ಇವತ್ತು ನೀವು DK ಅಂತ ಹೇಳ್ತೀರಿ, DK ಅಲ್ಲಿ ಯಾರು ದೊಡ್ಡ ಆಡಳಿತ ಕೆಂಪೇಗೌಡ ಮಗ ಶಿವಕುಮಾರ್ ಅದನ್ನ ಯಾರು ಕೂಡ ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ಟಿವಿ ನೋಡ್ತಾ ಇದ್ದೆ ಒಂದು 4-5 ದಿನದಲ್ಲಿ. ಎಲ್ಲ ಮಾಧ್ಯಮದವರೆಲ್ಲ ನಮ್ಮ ಊರಲ್ಲಿ ಬಂದು ಹೆಣ್ಮಕ್ಳಿಗೆ, ಅಂಗಡಿಯವರಿಗೆ, ಯುವಕರಿಗೆಲ್ಲ ಕೂಡ ಕೇಳ್ತಾ ಇದ್ರು, ನಿಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ರಿ. ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನ್ನ ತಾಯಂದಿರು, ಯುವಕರು, ಹಿರಿಯರು ಎಲ್ಲ ಇಡೀ ಹೋಬಳಿ ಜನ ಬಂದು ಆಶೀರ್ವಾದ ಮಾಡಲಿಕ್ಕೆ ತಾವು ಬಂದಿದ್ದೀರಲ್ಲ, ನಾನು ಎಷ್ಟು ಧನ್ಯ, ಎಷ್ಟು ಪುಣ್ಯವಂತ, ಎಷ್ಟು ಭಾಗ್ಯವಂತ ಅನ್ನೋದಕ್ಕೆ ಆ ಭಾಗ್ಯವಂತದ ಶಕ್ತಿ ನಾನೊಬ್ಬ ಮಾತ್ರ ಅಲ್ಲ, ನಿಮಗೂ ಆ ಶಕ್ತಿ ದೊರಕಬೇಕು, ನಿಮಗೂ ಸಿಗಬೇಕು, ನಿಮ್ಮ ಹೆಸರು, ನಿಮ್ಮ ಗೌರವನ ನಾನು ಕಾಪಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಇಲ್ಲಿ ಬಂದ್ರೆ ನಿಮ್ಮೆಲ್ಲರ ಪಾದಗಳಿಗೆ ನಮಸ್ಕಾರ ಹೇಳಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಎಲ್ಲರ ಪಾದಗಳಿಗೆ ನಾನು ನಮಸ್ಕಾರ ಹೇಳಲಿಕ್ಕೆ ಬಂದಿದ್ದೇನೆ. ನೀವು ಕೊಟ್ಟಂತ ಶಕ್ತಿ ನಾನು ಮಾಡಲಿಕ್ಕೆ
ಸಾಧ್ಯ ಇಲ್ಲ. ನನ್ನ ಪ್ರತಿಯೊಂದು ಹೆಜ್ಜೆಗೂ ಹೆಜ್ಜೆಯನ್ನು ಇಟ್ಟಿದ್ದೀರಿ. ಪ್ರತಿ ಕಷ್ಟದಲ್ಲೂ ನನ್ನ ಜೊತೆಯಲ್ಲಿದ್ದೀರಿ. ಪ್ರತಿ ಚುನಾವಣೆಯಲ್ಲಿ ಓಟ್ ಕೊಟ್ಟಿದ್ದೀರಿ. ಏನೇ ದೊಡ್ಡ ಕುತಂತ್ರ ಮಾಡಿದ್ರು ಕೂಡ ಬಿಜೆಪಿಯವರು ದಳದವರು ಎಲ್ಲ ಸೇರಿ ಯಾವ ಕುತಂತ್ರ ಮಾಡಿದ್ರು ಕೂಡ ನೀವು ಯಾವುದಕ್ಕೂ ಕೂಡ ಜಗ್ಲು ಇಲ್ಲ, ಪಗ್ಲು ಇಲ್ಲ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಜನತಾದಳ ಬಿಜೆಪಿ ಯಾರೇ ಇರಲಿ ಅವರು ಹೇಳ್ತಾ ಇದ್ದೀನಿ, ನನ್ನ ಮನೆ ಬಾಗಿಲು, ನನ್ನ ಕುಟುಂಬದ ಬಾಗಿಲು ಎಲ್ಲರೂ ಕೂಡ ತೆರೆದಿದೆ. ಇವತ್ತು ನಾನು ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರಿಗೆ ನಮ್ಮ ಅಪ್ಪ ಅಮ್ಮ ಸೇರಿಸಿದ್ರು. ಇವತ್ತು ನನ್ನ ಹೊರತು ನನಗೆ ಆದಂತಹ ಸಮಸ್ಯೆ ಇದ್ದ ಜನ ವಲಸೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಇವತ್ತು ಏನು ನಮ್ಮ ಶಾಲೆ ಇದೆ, ಆ ಶಾಲೆಗೆ ನನ್ನ ಸ್ವಂತ ಜಮೀನನ್ನು ಕೊಟ್ಟು ಏನು ಆಸ್ತಿಯನ್ನು ನಾವು ಬಿಟ್ಟಿದ್ದೇವೆ ಅದಕ್ಕೂ ಕೂಡ ಇದ್ದಿದ್ದಂತೆ ನಮ್ಮ ವರ್ಷಗಳಿದ್ದಂತ ಜಮೀನನ್ನು ಕೊಟ್ಟು ಇವತ್ತು ನಮ್ಮ ಮಕ್ಕಳಿಗೆ, ನನಗೆ ಯಾವುದು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಸಿಕ್ಕಿದೆ ಅದೇ ವಿದ್ಯಾಭ್ಯಾಸ ನನ್ನ ಮಕ್ಕಳಿಗೂ ಕೊಡಬೇಕು ಅಂತ ಹೇಳಿ ಇವತ್ತು ನಾನು ಈ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಅಕ್ಷರ ಆಶಯ ಆರೋಗ್ಯ ಇವೆಲ್ಲ ಕೂಡ ಕಾಪಾಡಬೇಕು. ಅದಕ್ಕೆ ಕನಕಪುರದಲ್ಲಿ ಯಾರು ಕೂಡ ಮುಂದಕ್ಕೆ ಬೆಂಗಳೂರು ಹೋಗಬಾರದು ಆರೋಗ್ಯ ದೃಷ್ಟಿಯಿಂದ ಅಂತ ಹೇಳಿ ಕನಕಪುರದಲ್ಲಿ ಸುಮಾರು 800 ಕೋಟಿ ರೂಪಾಯಿ ವೆಚ್ಚದ ಒಂದು ಮೆಡಿಕಲ್ ಕಾಲೇಜು ಮತ್ತು 800 ಬೆಡ್ಡಿನ ಹಾಸ್ಪಿಟಲ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಈ ತಿಂಗಳು ಕೊನೆಯಲ್ಲಿ ಅದಕ್ಕೆ ಭೂಮಿ ಪೂಜೆ ಮಾಡುವಂತ ಕಾರ್ಯಕ್ರಮ ಕೂಡ ಈಗಾಗಲೇ ನಾನು ಹಮ್ಮಿಕೊಂಡಿದ್ದೇನೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಮ ಋಣ ತೀರಿಸಬೇಕು. ಭೀಷ್ಮ ಧರ್ಮರಾಯಗಳು ಮಾತು ಹೇಳ್ತಾನೆ, ನೀ ಋಣವನ್ನು ತೀರಿಸಬೇಕಾದ್ರೆ ತಂದೆ ತಾಯಿ ಋಣ, ಗುರುದೇವ ಋಣ, ದೇವರ ಋಣ, ಸಮಾಜದ ಋಣ, ಈ ಋಣವನ್ನು ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕು ಅಂತೇಳಿ. ಹಾಗೆ ಈ ಊರಿನಲ್ಲಿ ಎಷ್ಟು ದೇವಾಲಯಗಳಿದೆ, ಎಷ್ಟು ಶಿಕ್ಷಣ ಇದೆ. ಈ ಊರು ನೀವೆಲ್ಲ ಎಷ್ಟೋ ಜನ ಹಿರಿಯಿದ್ದೀರಿ. ಈ ಊರು ಹೆಂಗಿತ್ತು ಈಗ ಹಂಗಿದೆ. ಇವತ್ತು ಟೌನ್ಗಿಂತ ಯಾವ ಕಡಿಮೆ ಕೂಡ ಇಲ್ಲ. ಕುಡಿಯೋ ನೀರಿರ್ಬೋದು, ರೋಡ್ ಇರ್ಬೋದು, ಚರಂಡಿ ಇರ್ಬೋದು, ಎಲ್ಲ ವ್ಯವಸ್ಥೆ ಕೂಡ ಏನೆಲ್ಲ ಬೇಕು ಆ ವ್ಯವಸ್ಥೆಯೆಲ್ಲ ಕೂಡ ಈಗಾಗಲೇ ನಾನು ಮಾಡಿಕೊಟ್ಟಿದ್ದೇನೆ. ವಿದ್ಯುತ್ ಶಕ್ತಿ ವಿಚಾರ ಇರ್ಬೋದು, ನಾನು ಒಂದು ಅಂತ ಹೇಳಂಗಿಲ್ಲ. ಎಲ್ಲ ಸಂದರ್ಭದಲ್ಲೂ ಕೂಡ ನಿಮ್ಮ ಬದುಕನ್ನ ಹಸಿರು ಮಾಡಲಿಕ್ಕೆ ಇವತ್ತು ಕನಕಪುರ ರೋಡ್ ಕೆಲವುದೆಲ್ಲ ಬೇಜಾರಾಗಿರ್ಬೋದು, ಆದ್ರೆ ರೋಡ್ ಅಮಲೀಕರಣ ಮಾಡ್ಬೇಕಾದ್ರೆ ನಿಮ್ಮ ಆಸ್ತಿ ಮೌಲ್ಯ ಎಷ್ಟು ಜಾಸ್ತಿ ಆಯ್ತು. ಇದು ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡ್ತಿದ್ದೆ. ನಾವೆಲ್ಲ ಮೂಲ ಬೆಂಗಳೂರಿನವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರು. ನಾವು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದಾಗ ಬೆಂಗಳೂರು ಗ್ರಾಮಾಂತರ ಇತ್ತು. ಆಮೇಲೆ ಕುಮಾರಸ್ವಾಮಿ ಬಂದಾಗ ಅದನ್ನ ರಾಮನಗರ ಅಂತ ಸೇರಿಸಿದ್ರು. ಇದು ನಮ್ಮ ಹಕ್ಕು. ಈ ಡಿ ಕೆ ಶಿವಕುಮಾರ್ ಅಂತ ಬದಲಾವಣೆ ಮಾಡ್ಕೊಂಡು ಸಾಧ್ಯನಾ? ತಂದೆ ಹೆಸರು ಬದಲಾವಣೆ ಮಾಡ್ಕೊಂಡು ಸಾಧ್ಯನಾ? ಶಿವಕುಮಾರ್ ಹೆಸರು ಬದಲಾವಣೆ ಮಾಡ್ಕೊಂಡು ಸಾಧ್ಯನಾ? ಅದು ನಮ್ಮ ಹುಟ್ಟು ಜಿಲ್ಲೆ, ಬೆಂಗಳೂರು ಜಿಲ್ಲೆ. ಅದಕ್ಕೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ನಾವು ಬೆಂಗಳೂರು ಜಿಲ್ಲೆಯವರು ಅಂತ ಹೇಳ್ಕೊಳ್ಳೋಕೆ ನಿಮ್ಗೆಲ್ಲರೂ ಕೂಡ ಗೌರವ ಬರ್ತದೆ. ನಿಮ್ಮ ಆಸೆಗಳು ಎಷ್ಟಿತ್ತು, ಈಗ ಎಷ್ಟಾಗಿದೆ? ಬರೀ ಒಂದು ತೀರ್ಮಾನಕ್ಕೆ ಈ ಮಾಡ್ತಾ ಇರುವಂತ ಅಭಿವೃದ್ಧಿಗೆ ನಿಮ್ಮ ಆಸ್ತಿ ಮೌಲ್ಯಗಳು ಇವತ್ತು ಹೆಚ್ಚಾಗಿದೆ. ನಿಮ್ಮ ಎಲ್ಲರೂ ಜೋಬ್ ಕೂಡ ದುಡ್ಡಾಗಿ ಖಾತೆ ಇರ್ಬೋದು, ಆದ್ರೆ ನಿಮ್ಮ ಆಸ್ತಿ ಮೌಲ್ಯಗಳನ್ನ ಯಾವ ರೀತಿ ಮಾಡಬೇಕು, ನಿಮ್ಮ ಆಸ್ತಿ ದಾಖಲೆಗಳನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಇವತ್ತು ಎಲ್ಲ ಕೂಡ ವ್ಯವಸ್ಥೆಯನ್ನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇಡೀ ರಾಜ್ಯಕ್ಕೆ ದೊಡ್ಡಹಳ್ಳಿಯವರು ಅಂತಾದ್ರೆ, ಕನಕಪುರ ತಾಲೂಕು ಅಂತಾದ್ರೆ, ಇಡೀ ದೇಶದಲ್ಲಿ ನೀವೆಲ್ಲರೂ ಹೋಗಿ ಹೀಗೆ ಕ್ಷೇತ್ರ ಅಂತಂದ್ರೆ ನಿಮ್ಗೆ ಆದಂತ ಒಂದು ಗೌರವ ಇವತ್ತು ರಾಜ್ಯದ ಜನತೆ ಕೊಡೋ ರೀತಿಯಲ್ಲಿ ಇವತ್ತು ಆ ಶಕ್ತಿ, ಆ ಬಿರುದು ನನ್ನದಲ್ಲ ನಿಮ್ಮದು ಅಂತ ಹೇಳಿಕೊಡ್ತಾರೆ. ನನ್ನೆಲ್ಲ ಯುವಕರು ಕೇಳ್ಕೊಳ್ಳೋ ವಿಷಯ, ಇನ್ನ ಯಾರೇ ದಳದವ್ರಿರ್ಲಿ, ಬಿಜೆಪಿ ಇರಲಿ, ಯಾವ ಗಲಾಟೆಗೂ ಹೋಗ್ಬಾರ್ದು, ಶಾಂತಿಯಿಂದ ಇರಬೇಕು, ಎಲ್ಲರನ್ನೂ ವಿಶ್ವಾಸಕ್ಕೆ ತರಬೇಕು. ನನ್ನ ಮನೆ ಬಾಗಿಲು ತೆರೆದಿದೆ, ಅಧಿಕಾರ ಬಂದಿದೆ. ಅಧಿಕಾರ ಬಂದಿರೋದು 4 ಜನಕ್ಕೆ ಸಹಾಯ ಮಾಡಕ್ಕೆ. ಅವರು ಓಟ್ ಹಾಕೋದು ಬಿಡೋದು ಅವ್ರ ಆತ್ಮಸಾಕ್ಷಿ ಬಿಟ್ಬಿಡಿ ನೀವು. ಆದ್ರೆ ಎಲ್ಲರೂ ಕರ್ಕೊಳ್ಳಿ, ಎಲ್ಲರನ್ನೂ ಸೇರಿಸ್ಕೊಳ್ಳಿ. ಎಲ್ಲರಿಗೂ ನಮ್ಮ ಕೈಲಾದಂತ ಶಕ್ತಿಯಲ್ಲಿ ಏನ್ ಮಾಡಕ್ ಸಾಧ್ಯನೋ ನಾನು ಸುರೇಶ್ ಕೂತ್ಕೊಂಡು ಈ ದೊಡ್ಡಹಳ್ಳಿಗೆ ಮತ್ತು ಕನಕಪುರ ಕ್ಷೇತ್ರಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಆ ಪ್ರಯತ್ನವನ್ನ ಮಾಡ್ತೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಬಂದಿದ್ದೀರಿ, ನನ್ನ ಮಗನಾಗಿ ಬೆಳೆಸಿದ್ದೀರಿ, ಇಡೀ ರಾಜ್ಯಕ್ಕೆ ಗೌರವ ತರೋ ರೀತಿಯಲ್ಲಿ ಮಾಡಿದ್ದೀರಿ. ಇವತ್ತು ನಮ್ಮ ಅನೇಕ ಹಿರಿಯರು ನಮ್ಮ ಜೊತೆಗಿಲ್ಲ. ನನಗೆ ಪೋಷಿಸಿದಂತ ಅನೇಕ ಎಲ್ಲ ವಟಾರಗಳಲ್ಲಿ ಎಲ್ಲ ಜಾತಿಯರು ಕೂಡ ಸುಮಾರು 100 ಜನ ನಾಯಕರು ಕಳೆದ 40 ವರ್ಷದಿಂದ ನನಗೆ ಆಶೀರ್ವಾದ ಮಾಡಿಕೊಂಡು ಬಂದಿದ್ದಾರೆ. ಅದನ್ನ ಅವರ ಮಾಡಿದಂತ ತ್ಯಾಗನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯುವಕರಿದ್ದೀರಿ, ಬಹಳ ಜನ ಯುವಕರು ಉತ್ಸಾಹ. ಎಷ್ಟೋ ಜನ ನಾನು MLA ಆದಾಗ ನೀವು ಯಾರು ಹುಟ್ಟೇ ಇರಲಿಲ್ಲ, ಅಷ್ಟು ಯುವಕರಿದ್ದೀರಿ.
ನಾನು ರಾಜಕಾರಣದಿಂದಾಗ ಎಷ್ಟೋ ಜನ ನೀವು ನಿಂತಿರಲಿಲ್ಲ. ಸೊ ನಾನು ಜಿಲ್ಲಾ ಪಂಚಾಯತ್ ಇದ್ದಾಗ ಎಷ್ಟೋ ಜನ ನೀವು ಇರಲಿಲ್ಲ. ಆದ್ರೂ ಕೂಡ ನಿಮ್ಗೆಲ್ಲ ರಾಜಕೀಯದ ಪ್ರಜ್ಞೆ ಇದೆ, ಬುದ್ಧಿವಂತರಾಗಿದ್ದೀರಿ, ವಿದ್ಯಾವಂತರಾಗಿದ್ದೀರಿ, ಹುಷಾರಾಗಿರಿ. ಹುಷಾರಾಗಪ್ಪ, ಇದ್ದೋಗಳು ಹುಷಾರು, ಯಾರು ತುಂಬಾ ಹುಷಾರಾಗಿರಿ. ಗಲಾಟೆ ಏನಾದ್ರು ಮಾಡ್ಕೊಂಡ್ರೆ ಇದೊಂದು ಪೊಲೀಸ್ ಸ್ಟೇಷನ್ ಓಪನ್ ಮಾಡಿಸ್ಬಿಡ್ತೀನಿ. ಇದಕ್ಕೆ ಅವಕಾಶ ಕೊಡಕ್ ಹೋಗ್ಬೇಡಿ. ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಇರಬೇಕು, ಎಲ್ಲರೂ ಸೇರಿಸ್ಬೇಕು. ಮುಂದಕ್ಕೆ ನಾನು ಏನಾಗಬೇಕು ಆ ಕೆಲಸವನ್ನ ನಿಮ್ಗೆಲ್ಲ ಕೂಡ ಮಾಡ್ತೇನೆ. ನಿಮ್ ಗೌರವನ ಪ್ರಾಮಾಣಿಕವಾಗಿ ನಿಮ್ ಊರಿನ ಗೌರವ ಉಳಿಸಿರ್ತಾನೆ, ತಾಲೂಕಿನ ಸ್ವಾಭಿಮಾನ ಉಳಿಸಿರ್ತಾನೆ. ನೀವು ಯಾರು ಬೆಂಗಳೂರು ಬಂದು ಭೇಟಿ ಮಾಡೋಕೆ ಕಷ್ಟ ಆಗ್ತದೆ. ನಾನೇ ನೀವು ಬರೋದು ಬೇಡ, ಎಲ್ಲ ಊರ ಹಾಯಿಸ್ಕೊಂಡು ಹುಡುಗಿಸ್ಕೊಂಡು ಬರೋದು ಬೇಡ. ನಾನೇ ಬಂದು ನಿಮ್ಮನ್ನ ಭೇಟಿ ಮಾಡಿ ನಿಮ್ಗೆ ನಮಸ್ಕಾರ ತಿಳಿಸೋಣ, ನಿಮ್ಮ ಆಶೀರ್ವಾದ ಪಡ್ಕೊಳ್ಳೋಣ ಅಂತೇಳಿ ನಾನು ಇಲ್ಲಿಗೆ ನಿಮ್ಮ ಮಾಲಿಗೆ ನಮ್ಮ ಊರಿಗೆ ಬಂದಿದ್ದೇನೆ. ಬಹಳ ಸಂತೋಷ ಆಯ್ತು. ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನನಗೆ ಆಶೀರ್ವಾದ ಮಾಡಲಿಕ್ಕೆ ತಾವೆಲ್ಲ ಬಂದಿದ್ದೀರಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೆ ನನ್ನ ಸಾಷ್ಟಾಂಗ ನಮಸ್ಕಾರ ಹೇಳಿ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.